ವೈಕುಂಠ ಏಕಾದಶಿನ ಭಾಳ ಅದ್ದೂರಿಯಾಗಿ ಮಾಡ್ತೀವಿ. ಈ ದೇವಸ್ಥಾನದಲ್ಲಿ ಭಾಳ ವಿಶೇಷತೆ ಭಾಳಷ್ಟಿದೆ. ಬೆಂಗಳೂರಲ್ಲಿ ಎಷ್ಟೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದ್ರೂ ಇಲ್ಲಿ ಇರೋವಂಥ ಒಂದು ವಿಶಿಷ್ಟತೆ ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಎಲ್ಲ ದೇವತೆಗಳು ದಂಪತಿ ಸಮೇತ ಇದ್ದಾರೆ. ಎಲ್ಲರೂ ದಂಪತಿಗಳಿದ್ದಾರೆ. ಮತ್ತು ಕೈಲಾಸ ವೈಕುಂಠ ಎರಡೂ ವೆಂಕಟೇಶ್ವರ ಈಶ್ವರ ಪಕ್ಕದಲ್ಲೇ ಇರೋದು ಇಲ್ಲಿ ವಿಶಿಷ್ಟ ಇದೆ. ಇಲ್ಲಿ ನಿಜವಾಗ್ಲೂ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಯಾರೋ ಭಕ್ತಿಯಿಂದ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಪರಿಹಾರ ಆಗಿರೋದಕ್ಕೆ ಸಾವಿರಾರು ಉದಾಹರಣೆಗಳಿದೆ. ನಾವಿಲ್ಲಿ ಮದುವೆಗಳು ಮಾಡ್ತೀವಿ, ತಿಂಗಳಿಗೆ ಒಂದು 15-20 ಮದುವೆ ಆಗ್ತೀವಿ. ಮದುವೆಗಳು ಹೆಂಗೆ ಗೊತ್ತಾ, ಅವ್ರ ತಂದೆ ಇಲ್ಲೇ ಮದುವೆ ಆಗಿರ್ತಾರೆ, ಅವ್ರ ಮಗ ಇಲ್ಲೇ ಮದುವೆ ಆಗಿರ್ತಾರೆ, ಅವ್ರ ಮೊಮ್ಮಗನ ಇಲ್ಲೇ ಮದುವೆ ಮಾಡ್ತಾರೆ. ಅಂದರೆ ಆ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ಈ ದೇವಸ್ಥಾನ ಭಾಳ ನಾವು ಆರ್.ವಿ. ಹರೀಶ್ ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು, ನಮ್ಮ ಶ್ರೀನಿವಾಸ ಮತ್ತೆ ಎಲ್ಲ ಇದ್ದಾರೆ. ಎಲ್ಲ ಭಾಳ ಜನ ನಾವು ಕೂತ್ಕೊಂಡು ಭಾಳ ಪ್ರಾಮಾಣಿಕ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಇಲ್ಲಿ ಫಲ ಉಂಟು. ಹಾಗಾಗಿ ಇಲ್ಲಿ ಭಾಳ ಜನ, ಸುಮಾರು ಜನ ಹೊರಗಡೆ ಭಾಳ ಜನ ಬರ್ತಾರೆ. ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾವೇನೋ ಅರ್ಚನೆ ಮಾಡ್ಕೊಂಡಿದ್ವಿ, ಅದು ಫಲ ಸಿಕ್ಕಿದೆ ಅಂತ ಹೇಳ್ತಾರೆ. ನೋಡಿ, ಮೊನ್ನೆ ಒಬ್ಬರು 2.5 ಲಕ್ಷ ಕೊಟ್ಟು ಪಂಚಲೋಹದ ಗಂಟೆ, ಆ ಗಂಟೆ ಹೊಡೆದ್ರೆ ಓಂ ಅಂತ ಬರುತ್ತೆ. ಅಲ್ಲಿ ಇಟ್ಟಿದ್ದೀವಿ ನಾವು. ಅವರು ಬಂದು ಇಲ್ಲಿ ನಮ್ಗೆ ಯಾರು ಪರಿಚಯ ಇಲ್ಲ, ಏನೋ ಅರ್ಚನೆ ಆಗಿದ್ದಂತೆ ಆದಮೇಲೆ ನನಗೆ ಫೋನ್ ಮಾಡಿದ್ರು, ಸರ್ ಹೀಗೆ ನಾನು ಏನಲ್ಲ ಅರ್ಕೆ ಕಟ್ಕೊಂಡಿದ್ದು ಆಗಿದೆ, ಪಂಚಲೋಹದಿಂದ ಮಾಡಿರುವಂಥ ದೊಡ್ಡ ಗಂಟೆವನ್ನು ಅರ್ಕೆ ತಂದಿದ್ದೀವಿ, ತಂದುಬಿಡೋ ದೇವಸ್ಥಾನಕ್ಕೆ ಮಾಡಿಸಿ. ಅದನ್ನ ನಾವು ಸ್ಟ್ಯಾಂಡ್ ಮಾಡಿ ಕಟ್ಟಿದ್ದೀವಿ, ಅಲ್ಲಿ ಓಂ ಅಂತ ಬರುತ್ತೆ. ಅದು ಆ ಥರ ಅವ್ರವ್ರ ಭಕ್ತಿಗಳ ಅನುಸರಿಸಿ ಲಗ್ನ ಹಾಕಿದ್ದೀವಿ. ಆಮೇಲೆ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೂ ಬನ್ನಿ ಸರ್, ಮಧ್ಯಾಹ್ನ 1ರಿಂದ 3 ಗಂಟೆವರೆಗೂ ಈ ವೆಲ್ವಿಸರ್ಸು ದಾನಿಗಳಿಗೆ ಅಂತಲೇ ಬಿಟ್ಟಿದ್ದೀವಿ ನಾವು. ಯಾಕಂದರೆ ಈ ಸರಿ ಪಾಸು ಪೊಲೀಸರು ಬೇಡ, ಕಾಲು ತುಳಿಕ್ಕೆ ಹೋಗಿದೆ ಟಿಕೆಟ್ ಅಂತೇಳಿ ಅಡ್ಡಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಆರ್.ಎ. ಹರೀಶ್ವರ ನೇತೃತ್ವದಲ್ಲಿ ಈ ದೇವಸ್ಥಾನ ನೀವು 15 ವರ್ಷದ ಹಿಂದೆ ಬಂದು ನೋಡಿದರೆ ಈಗ ನೋಡಿದ್ರೆ ಗೊತ್ತಾಗಿರೋದು ವ್ಯತ್ಯಾಸವನ್ನು ಅಂತ. ಅದು ನೋಡಿರೋರು ಭಾಳ ಜನ ಇದ್ದಾರೆ ಇಲ್ಲಿ. ಹಾಗಾಗಿ ಈ ದೇವಸ್ಥಾನ ಭಾಳ ಪವಿತ್ರವಾದ ದೇವಸ್ಥಾನ, ಇಲ್ಲಿ ಭಾಳ ಭಕ್ತಿಪೂರ್ವಕವಾದ ಒಂದು ದೇವಸ್ಥಾನ. ನೀವುಗಳು ಕೂಡ ಇಲ್ಲಿ ಬಂದು ನಿಂತಿರೋದು ದೇವರೆಲ್ಲ ಒಂದು ಕಡೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನಾವೆಲ್ಲ ಚೆನ್ನಾಗಿರೋದಕ್ಕೆ ಆ ದೇವರೇ ಕಾರಣ. ಅಷ್ಟು ಜನಕ್ಕೂ ಪ್ರಸಾದ ಮಾಡಿಸಿದ್ವಿ ನಾವು. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 11 ಗಂಟೆಗೂ ಪ್ರಸಾದ ಕೊಡ್ತೀವಿ. 3 ಅವರ್ ಟೈಮಿಂಗ್ ಫಿಕ್ಸ್ ಮಾಡಿಬಿಟ್ಟಾರೆ. ಏಲಕ್ಕಿ ಬಿಸಿಬೇಳೆ, ಅವಲಕ್ಕಿ ಬಿಸಿಬೇಳೆ ಬಾತು, ಅವಲಕ್ಕಿ ಪೊಂಗಲ್ಲು, ಅವಲಕ್ಕಿ ಉಪ್ಪಿಟ್ಟು, ಹೆಸರುಬೇಳೆ, ಆಮೇಲೆ ಈ ಥರ ಕಾಳುಗಳೆಲ್ಲ, ಈ ಥರ ಪ್ರಸಾದ ಬೆಳಿಗ್ಗೆ ರಾತ್ರಿವರೆಗೂ ಕೊಡ್ತಾ ಇರ್ತೀವಿ ನಾವು.